ಗೆಳೆಯರೇ, ಇವತ್ತು ನಾವು ಫೇಸ್ಬುಕ್ನಲ್ಲಿ ನಮ್ಮ ಸ್ಟೋರಿನ ಯಾರು ಕೂಡ ಶೇರ್ ಮಾಡಬಾರ್ದು ಅಂದರೆ ನಾವು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಹಾಕಿರುವಂಥ ಸ್ಟೋರಿನ ಬೇರೆಯವರು ಶೇರ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ನಾವು ಸಂಪೂರ್ಣವಾಗಿ ಆಫ್ ಮಾಡ್ಬೋದು. ಅದನ್ನು ಮಾಡೋದಕ್ಕಾಗಿ ನಾವು ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಗೆರೆಗಳ ಮೇಲೆ ಈ ಕಡೆಗೆ ಇರುತ್ತೆ ಅಥವಾ ಈ ಕಡೆಗೂ ಕೂಡ ಇರುತ್ತೆ. ಕೆಲವು ಒಂದು ವರ್ಷನ್ಗಳಲ್ಲಿ ಈ ಕಡೆಗೆ ಇರುತ್ತೆ, 3 ಗೆರೆಗಳಿರುತ್ತೆ. ಈ ಕಡೆಗೆ ನನಗೆ ತೋರಿಸ್ತಾ ಇದೆ. ಈ ಒಂದು 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ. ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಲ್ಲ ರೀತಿಯ ಸೆಟ್ಟಿಂಗ್ಸ್ಗಳು ಇಲ್ಲಿ ಓಪನ್ ಆಗಿ ಬಂದಿದೆ. ನಾವು ಇಲ್ಲಿ ಏನು ಓಪನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸ್ಟೋರೀಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಸ್ಟೋರೀಸ್ ಅಂತ ಇದೆ ನೋಡಿ, ಸ್ಟೋರೀಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೋರೀಸ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಅಲೌ ಅದರ್ಸ್ ಶೇರ್ ಯುವರ್ ಸ್ಟೋರೀಸ್ ಇನ್ ದೇರ್ ಓನ್ ಸ್ಟೋರಿ ಅಂತ ಬರ್ತಾ ಇದೆ. ಇದನ್ನು ಆಫ್ ಮಾಡಿ. 2 ಬಟನ್ ಆಣಿದೆ ಸ್ನೇಹಿತರೆ, ಎರಡನ್ನೂ ಕೂಡ ಆಫ್ ಮಾಡಿದ್ರು ನಡೆಯುತ್ತೆ. ನಾನು ಇದನ್ನು ಆಫ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಅಲೌ ಪೀಪಲ್ ಟು ಶೇರ್ ಯುವರ್ ಸ್ಟೋರೀಸ್ ಇಫ್ ಯು ಮೆನ್ಷನ್ ದೆಮ್ ಅಂತ ಇದೆ ಕೆಳಗಡೆ, ಅದನ್ನು ಅಲೌ ಮಾಡದೇ ಇದ್ರೂ ನಡೆಯುತ್ತೆ. ಇದನ್ನು ಆಫ್ ಮಾಡದೇ ಇದ್ರೂ ನಡೆಯುತ್ತೆ. ಮೇಲ್ಗಡೆ ಇರುವಂಥ ಒಂದು ಆಪ್ಷನ್ನ ಮೊದಲು ಆಫ್ ಮಾಡ್ಕೊಳ್ಳಿ. ಈ ರೀತಿ ನೀವು ನಿಮ್ಮ ಒಂದು ಸ್ಟೋರಿನ ಸಂಪೂರ್ಣವಾಗಿ ಬೇರೆಯವರು ಶೇರ್ ಮಾಡದಿರೋ ಹಾಗೆ ರಿಸ್ಟ್ರಿಕ್ಟ್ ಮಾಡ್ಕೋಬಹುದು.